ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತಾ ಮಾತಾಡ್ತಿರೋದು. ವೆಲ್ಕಮ್ ಟು ಮೈ ವ್ಲಾಗ್. ಓಕೆ, ಇವತ್ತು ಸಾಂಬಾರಿಗೆ ಮುಳ್ಗಾಯಿ ಬಜ್ಜಿ ಥರ ಮಾಡೋಣ ಅಂತ ಹೇಳಿ ಈ ಒಂದು ಬಜ್ಜಿನ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇದು ಯಾವ ಥರ ಇರುತ್ತೆ, ಹೇಗೆ ಮಾಡ್ತೀನಿ ಅಂದರೆ ನೀವು ನೋಡಿ, ಓಕೆನಾ. ಇಲ್ಲಿ ಮುಳ್ಗಾಯಿ ತೊಗೊಂಡಿದ್ದೀನಿ. ಮುಳ್ಗಾಯಿ ಅಂತಾರೆ, ಬದನೆಕಾಯಿ ಅಂತಾರೆ, ಏನಾದರೂ ಅಂದ್ಕೊಳ್ಳಿ, ಒಟ್ಟು ಮುಳ್ಗಾಯಿ ಅಷ್ಟೇ. ಆಮೇಲೆ ಒಂದು 4 ಟೊಮೆಟೊ ಮುಳ್ಗಾಯಿ ತೊಗೊಂಡಿದ್ದೀನಿ, 4-5 ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡು ನೀರೊಳಗಡೆ ಹಾಕಿ ಚೆನ್ನಾಗಿ ಕುದಿಸಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ನೀರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಖಾರಕ್ಕೂ ಕೂಡ ಸ್ವಲ್ಪ ಕಾಯಿ, ಬೆಳ್ಳುಳ್ಳಿ, ನೀರುಳ್ಳಿನ ಹಾಕ್ಕೊಂಡು ನಾನೇನು ಬೇಯಿಸಿದ್ದೀನಲ್ಲ ಈ ಮುಳ್ಗಾಯಿನ ಸಿಪ್ಪೆ ತೆಗೆದುಬಿಟ್ಟು ಆಮೇಲೆ ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಬಬೇಡಿ. ನಾನು ನುಣ್ಣಗೆ ರುಬ್ಬಿಟ್ಟಿದ್ದೀನಿ. ಬಟ್ ನಾನು ಏನೋ ಮಾಡಿಕೊಂಡು ನುಣ್ಣಗೆ ಹಾಕ್ಬಿಡ್ತದೆ. ಬಟ್ ನೀವು ಅಲ್ಲಿ ನುಣ್ಣಗೆ ಮಾಡಬೇಡಿ, ಅಲ್ಲಿ ತದ್ಬದಲಕ್ಕೆ ಅಂದರೆ ಅರ್ಧಂಬರ್ಧ ಗ್ರೈಂಡ್ ಮಾಡ್ತಾರಲ್ಲ ಆ ರೀತಿ ಗ್ರೈಂಡ್ ಮಾಡಿ. ಸ್ವಲ್ಪ ಹುಣಸೆಹಣ್ಣು ಹಾಕಿ, ಆಯಿತಾ, ಆ ರೀತಿ ಗ್ರೈಂಡ್ ಮಾಡಿ ಆದಮೇಲೆ ನೀವೇನು ಮಾಡಿ ಅಂತ ಹೇಳಿದ್ರೆ, ಒಂದು ಪಾತ್ರೆ ತೊಗೊಂಡು ತುಂಬ ಸುಡ್ತಾಯಿತ್ತು, ಅದಕ್ಕೆ ಸ್ಪೂನಲ್ಲಿ ಹಾಕ್ತಾಯಿದ್ದೆ, ಓಕೆನಾ. ಒಂದು ಪಾತ್ರೆ ತೊಗೊಳ್ಳಿ, ಗ್ರೈಂಡ್ ಮಾಡ್ಕೊಂಡೆಲ್ಲ ಸೈಡಲ್ಲಿ ಇಟ್ಕೊಂಡಿರಿ. ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಸಾಸಿವೆ, ಬೆಳ್ಳುಳ್ಳಿ, ನೀರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದಮೇಲೆ ನೀವು ಏನು ರುಬ್ಕೊಂಡು ಸೈಡಲ್ಲಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಒಂದು ಪ್ಯಾನ್ ಒಳಗಡೆ ಹಾಕಿಬಿಡಿ. ಹಾಕಿ ಅದೇ ಪಾತ್ರೆ ಒಳಗಡೆ ಹಾಕಿ ಚೆನ್ನಾಗಿ ಸ್ವಲ್ಪ ಗೂರಾಡಿ ಸ್ವಲ್ಪ ಉಪ್ಪು ಹಾಕಿದರೆ ಈ ಒಂದು ಬಜ್ಜಿ ರೆಡಿ ಆಗುತ್ತೆ, ಓಕೆನಾ. ಸೂಪರ್ ಟೇಸ್ಟಿಯಾಗಿರುತ್ತೆ. ಇದನ್ನು ಅನ್ನಕ್ಕೂ ನೆಂಚ್ಕೊಂಡು ತಿನ್ಬೋದು, ಅಥವಾ ರೊಟ್ಟಿ ಅಥವಾ ಚಪಾತಿಗೆ ಮಾಡ್ಕೊಂಡು ತಿನ್ಬೋದು. ಸೂಪರ್ ಟೇಸ್ಟಿಯಾಗಿರುತ್ತೆ. ಮುದ್ದೆನೂ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಒಂದ್ಸಲ ಟ್ರೈ ಮಾಡಿ, ಮತ್ತೆ ತಿಂತೀರಾ. ಬಿಕಾಸ್ ಇದು ಮುಳ್ಗಾಯಿ ಚಟ್ನಿಯಿಂದನೇ ಸ್ವಲ್ಪ ಅಂದರೆ ಬಜ್ಜಿ ಥರ ಮಾಡ್ತಾ ಇದ್ದೀನಲ್ವಾ. ಸೊ ಈ ಮುಳ್ಗಾಯಿ ಬಜ್ಜಿ, ಮುಳ್ಗಾಯಿ ಚಟ್ನಿ ಇದೆಲ್ಲ ಮುದ್ದೆ, ಅನ್ನಕ್ಕೆ, ರೊಟ್ಟಿ, ಚಪಾತಿಗೆ ಇದೆಲ್ಲದಕ್ಕೂ ಸೂಪರ್ ಟೇಸ್ಟಿಯಾಗಿರುತ್ತೆ ಮತ್ತು ಆಸಮ್ ಅಲ್ಟಿಮೇಟ್ ಆಗಿರುತ್ತೆ. ಮಾತ್ರ ಒಂದ್ಸಲ ಟ್ರೈ ಮಾಡಿ, ಮತ್ತೆ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಓಕೆ, ನಾನಿಲ್ಲಿ ನಾನು ಹೇಳಿದ್ನಲ್ಲ ಅರ್ಧಂಬರ್ಧ ಗ್ರೈಂಡ್ ಮಾಡಿ ಅಂತ, ನಾನಿಲ್ಲಿ ಸ್ವಲ್ಪ ಜಾಸ್ತಿ ಗ್ರೈಂಡ್ ಮಾಡಿಬಿಟ್ಟಿದ್ದೀನಿ. ಇಟ್ಸ್ ಓಕೆ, ಬಟ್ ಅದೇ ಟೇಸ್ಟ್ ಬರುತ್ತೆ. ಬಟ್ ನೋಡೋದಕ್ಕೆ ಅದು ಎಲ್ಲ ಕಾಣ್ತಾ ಇರಬೇಕು. ಅರ್ಧಂಬರ್ಧ ಅಂದರೆ ಅರ್ಧಂಬರ್ಧ ರುಬ್ಬಿರೋದು ಕಾಣಿಸ್ತಾ ಇದ್ದರೆ ಇನ್ನೂ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣುತ್ತೆ, ಆಯಿತಾ. ಅದಕ್ಕೋಸ್ಕರ ಹೇಳಿದೆ. ಯಾರೆಲ್ಲ ಈ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಲೈಕ್, ಕಾಮೆಂಟ್ ಮತ್ತು ಶೇರ್ ಮಾಡಿ. ಮತ್ತು ಈ ಒಂದು ವೀಡಿಯೋಸ್ನ ಸಂಪೂರ್ಣವಾಗಿ ನೋಡಿ ನಾನು ಏನು ಮಾಡಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮತ್ತು ಹೊಸ ರೆಸಿಪೀಸ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಸೊ ಹಾಗಾಗಿ ಡೋಂಟ್ ಮಿಸ್ ಇಟ್, ಓಕೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನನ್ನ ವೀಡಿಯೋಸ್ ಪೂರ ನೋಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಎಲ್ಲ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನನಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ, ಓಕೆ. ನಿಮ್ಮ ಒಂದು ಸಪೋರ್ಟ್ ನನಗೆ ಮೋಟಿವೇಶನ್ ಸಿಕ್ಕಾಗುತ್ತೆ. ಅದಕ್ಕಾಗಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಹೊಸ ವೀಡಿಯೋಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ವಾಚ್ ಮಾಡ್ತಾಯಿರಿ. ಇಷ್ಟೇ ಅಲ್ಲ, ಮತ್ತು ಯಾರ್ಯಾರೆಲ್ಲ ವೀಡಿಯೋಸ್ನ ಇನ್ನೂ ಹೊಸದಾಗಿ ವೀಡಿಯೋಸ್ನ ನಾನು ಮಾಡಬೇಕು ಅಂದರೆ ಯಾವ ರೀತಿ ಮಾಡಿದಾಗ ನಿಮಗೆ ಇಷ್ಟ ಆಗುತ್ತೆ ಅನ್ನೋದನ್ನು ನಾನೊಂದು ಕುಕಿಂಗ್ ರೆಸಿಪೀಸ್ನ ಮಾಡ್ತಾಯಿದ್ದೀನಿ. ಇದರಲ್ಲಿ ಡಿಫ್ರೆಂಟ್ ಆಗಿರೋ ರೆಸಿಪೀಸ್ಗಳನ್ನೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಖಂಡಿತ. ಅದು ಯಾವ್ಯಾವ ರೀತಿ ಇರುತ್ತೆ ಅಂತ ನೀವೇ ನೋಡಿ. ಖಂಡಿತ ನಿಮಗೆ ನಾನು ಮಾಡುವಂಥ ಅಡುಗೆನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಖಂಡಿತ ಸೂಪರ್ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೇಲಿ ಕೂಡ ಮಾಡ್ತಾ ಇರ್ತೀರಾ, ನಾನು ಕೂಡ ಮಾಡ್ತಾ ಇರ್ತೀನಿ. ಬಟ್ ಯಾರೆಲ್ಲ ನೋಡ್ತೀರಾ ಅವರು ನನ್ನ ವೀಡಿಯೋದಲ್ಲಿ ಸ್ವಲ್ಪ ಏನಾದರೂ ಚೇಂಜಸ್ ಮಾಡಿದರೆ ಖಂಡಿತ ಅದನ್ನು ಕೂಡ ನೀವು ಕೂಡ ಮಾಡಿ. ಅದು ಹೊಸ ಏನು ಹೇಳ್ತಾರೆ, ಹೊಸ ರುಚಿ ಕೊಡುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಕೊಡುತ್ತೆ, ಆಯಿತಾ. ಅಡುಗೆ ಅಂದರೆ ಯಾವ ಥರ ಬೇಕಿದ್ರೂ ಮಾಡ್ಕೊಳ್ಬೋದು. ಅದೇ ಒಂದು ಫ್ಯಾಷನ್ ಆಗಿರುತ್ತೆ, ಓಕೆ. ಈ ರೀತಿಯೇ ಅಡುಗೆಗಳು ಹೊಸದಲ್ಲಿ ಫ್ಯಾಷನ್ ಆಗಿ. ಮತ್ತು ಏನು ಹೇಳ್ತಾರೆ ಅಂದರೆ, ನಮಗೆ ಏನು ಇಷ್ಟ ಬರುತ್ತೋ ಅದರಲ್ಲಿ ರುಚಿಯಾಗಿ ಮಾಡ್ಕೊಂಡು ತಿನ್ನೋದು. ಯಾವ ರೀತಿ ರುಚಿ ನಿಮಗೆ ಸಿಗುತ್ತೆ ಅಂತ ಅನಿಸುತ್ತೋ ಆ ರೀತಿ ಮಾಡ್ಕೊಂಡು ತಿನ್ಬೋದು. ಯಾವ ಥರ ಬೇಕಿದ್ರೂ ಮಾಡ್ಕೊಂಡು ತಿನ್ಬೋದು, ಓಕೆ. ಫೈನಲಿ ಈ ರುಚಿ ಹೇಗಿದೆ ಅಂತ ಮಾತ್ರ ಹೇಳೋದನ್ನು ಮಾತ್ರ ಮರಿಬಿಡಿ, ಆಯಿತಾ.
ಏಕೆಂದರೆ ಕಾಯ್ತಾ ಇರ್ತೀನಲ್ವಾ ನಿಮಗೋಸ್ಕರ ಯಾವ ರೀತಿ ಇದೆ ಟೇಸ್ಟ್ ಅಂತ. ನನ್ನ ವೀಡಿಯೋಸ್ನ ವೇಸ್ಟ್ ಮಾಡಿರೋರು ಖಂಡಿತ ಒಂದ್ಸಲ ಟ್ರೈ ಮಾಡಿ ನನಗೆ ಅಪ್ಡೇಟ್ ಮಾಡ್ತಾರೆ, ಅದ್ರ ರುಚಿ ಹೇಗಿತ್ತು, ಟೇಸ್ಟ್ ಹೇಗಿತ್ತು ಅಂತ ಹೇಳ್ತಾರೆ ಅಂತ ಕಾಯ್ತಾ ಇರ್ತೀನಲ್ವ. ಸೊ ಹಾಗಾಗಿ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಮತ್ತು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ. ನಿಮಗೆ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸ್ ಬಂದರೆ ಫಸ್ಟ್ ನೀವೇ ನೋಡ್ಬೋದು ನನ್ನ ವೀಡಿಯೋನ. ನೋಡಿದ್ರೆ ಖಂಡಿತ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟಪಡ್ತೀರಾ ಮತ್ತು ನನ್ನ ವೀಡಿಯೋನ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡ್ತೀರಾ, ಫಾಲೋ ಮಾಡ್ತೀರಾ, ಮತ್ತು ನನ್ನ ಹೊಸ ರೆಸಿಪೀಸ್ಗಳನ್ನ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊತೀನಿ. ಓಕೆ, ಇದನ್ನು ಮಾತ್ರ ಮಿಸ್ ಮಾಡಿಬಿಡಿ. ಹೊಸ ರೆಸಿಪೀಸ್ನ ನಾನು ಕೂಡ ಟ್ರೈ ಮಾಡ್ತೀನಿ ಕೂಡ. ಇನ್ನು ಹೊಸ ವೀಡಿಯೋಸ್ನ ನಿಮ್ಮ ಮುಂದೆ ಅಪ್ಡೇಟ್ ಮಾಡುವಂಥ ಸಮಯ ಬರುತ್ತೆ. ಓಕೆ, ಅದನ್ನು ಮಾತ್ರ ಮಿಸ್ ಮಾಡಿಕೊಳ್ಳಬೇಡಿ ಆಯಿತಾ. ಹೀಗಿದೆ ನನ್ನ ರೊಟೀನ್. ಆಮೇಲೆ ಇನ್ನು ಏನೇನೆಲ್ಲ ಮಾಡ್ತೀನಿ, ಏನೇನೆಲ್ಲ ಮಾಡೋದು, ಇದೆಲ್ಲದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಈ ಮುಳುಗಾಯಿ ಬಜ್ಜಿನ ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.